ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತಿನ ವಿಶೇಷ ಏನು ಅಂತ ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿದೆ ಅನ್ಕೋತೀನಿ ಅಲ್ವಾ? ಥಂಬ್ನೇಲ್ ನೋಡೇ ಗೊತ್ತಾಗಿರುತ್ತೆ ಬಿಡಿ, ಏನು ದೊಡ್ಡ ವಿಶೇಷ ಅಂತದ್ದು ಏನೂ ಅಲ್ಲ. ಬಟ್ 100% ಇದನ್ನು ತಿಳ್ಕೊಂಡ್ರೆ ನೀವು ನಿಜವಾಗ್ಲೂ ನಾವೇನೂ ತಿಳ್ಕೊಂಡಿಲ್ಲ ಇನ್ನೂವರೆಗೂ ಜೀವನದಲ್ಲಿ ಅನ್ನೋ ಫೀಲ್ ಬರುತ್ತೆ ಈ ಒಂದು ವಿಡಿಯೋಯಿಂದ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನಗೆ ಇದನ್ನು ಒಂದು ಕ್ಷಣ ಓದಿದಾಗ ಅನಿಸಿರೋದು ಏನು ಗೊತ್ತಾ, ನಾವು ನಿಜವಾಗ್ಲೂ ತಿಳ್ಕೊಳ್ಳೋದು ತುಂಬ ಇದೆ ಅಲ್ವಾ ಅಂತ ಅನಿಸಿರೋದು ಒಂದು. ಇದ್ರ ಜೊತೆ ಇನ್ನೊಂದು, ನಮ್ಮ ಅಜ್ಜ ಅಜ್ಜಿ ಹೇಳೋದು, ಆಮೇಲೆ ಈಗ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಪ್ರೂವ್ ಮಾಡೋಕ್ಕೆ ಹೊರಟಿರೋದು ಎಲ್ಲೋ ಒಂದು ಕಡೆ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ನಿಜವಾಗ್ಲೂ. ಏಕೆ ಅಂತಂದರೆ, ಈಗ ನೋಡಿ, ನೀವೆಲ್ಲರೂ ನೇರಳೆಹಣ್ಣು ತಿಂದ್ರಾ? ನಾನು ಕೂಡ ತಿಂದೆ. ಈ ವರ್ಷ ಸಖತ್ ಫಸಲಿತ್ತು ಅಲ್ವಾ? ಎಲ್ಲಿ ನೋಡಿದ್ರೂ ನೇರಳೆಹಣ್ಣು, ಸಿಕ್ಕಾಪಟ್ಟೆ ನೇರಳೆಹಣ್ಣೆ ಅಲ್ವಾ? ಎಲ್ಲಿ ಹೋದ್ರೂ ನೀವು ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ನಾನು ಕೂಡ ಎಂಜಾಯ್ ಮಾಡಿದೆ. ಹಾಗೆ ಈ ನೇರಳೆಹಣ್ಣು ಜಾಸ್ತಿ ಫಸಲು ಬಿಟ್ಟರೆ ಏನು ರೀಸನ್ನು, ಏನು ಕಾರಣ? ಯಾರಾದರೂ ಗೊತ್ತಾ? ಯಾರಿಗಾದರೂ ಈ ನೇರಳೆಹಣ್ಣು ಜಾಸ್ತಿ ಫಸಲು ಬಿಟ್ಟರೆ, ನೇರಳೆಹಣ್ಣಿನ ಫಸಲು ಈ ವರ್ಷ ಜಾಸ್ತಿ ಇದೆ ಅಂತಂದರೆ ಏನು ಅರ್ಥ ಅಂತ ನಿಮ್ಗೇನಾದರೂ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಮರಿಬೇಡಿ. ಹಾಗೆ ಈ ಒಂದು ವಿಷಯನ ಪೂರ್ತಿ ತಿಳ್ಕೋಬೇಕು ಅನ್ನೋದಾದರೆ ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿರಿ. ಯಾಕೆ ಅಂತಂದರೆ ಬಹುಮುಖ್ಯವಾದದ್ದು ಇದು ಜೀವನದಲ್ಲಿ. ನಾವು ತಿಳ್ಕೊಳ್ಳೇಬೇಕಾಗಿರೋಂಥ ಅಷ್ಟೋ ವಿಷಯಗಳಲ್ಲಿ ಇದು ಕೂಡ ಒಂದು. ಸೊ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಇರಲಿ, ಜೊತೆಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಓಕೆ, ಇವತ್ತಿನ ಟಾಪಿಕ್ ಏನು ಅಂತ ನಾನು ಹೇಳ್ತಾ ಹೋಗ್ತೇನೆ, ನೀವು ಕೇಳಿಸ್ಕೊಳ್ಳಿ. ಆ ವಿಷಯ ಏನಿರಬಹುದು, ಎಲ್ಲಿ ಮಟ್ಟಿಗೆ ಇರಬಹುದು ಅಂತ. ಓಕೆ, ಈ ವರ್ಷ ನೇರಳೆ ಹಣ್ಣುಗಳ ವಿಪರೀತ ಫಸಲು ಇದು ಏನನ್ನ ಸೂಚಿಸುತ್ತದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ವರ್ಷ ಮಾರುಕಟ್ಟೆಯಲ್ಲಿ ಕಾಣ್ತಿರುವಷ್ಟು ನೇರಳೆ ಹಣ್ಣುಗಳು ಬಹುಶಃ ನಾನಾಗ್ಲಿ ನೀವಾಗ್ಲಿ ಕಳೆದ 3 ದಶಕಗಳಲ್ಲಿ ಎಂತೂ ನೋಡಿರ್ಲಿಕ್ಕಿಲ್ಲ ಅಲ್ವಾ? ನೇರಳೆ ಹಣ್ಣುಗಳು ಅಕ್ಷರಶಃ ರಾಶಿಯಾಗಿ ಬಿದ್ದಿವೆ. ಕಳೆದ ವರ್ಷ ತೀರಾ ಕಡಿಮೆ ಫಲ ಬಿಟ್ಟಿದ್ದ ಮರಗಳು ಈಗ ನೇರಳೆ ಹಣ್ಣಿನಿಂದ ತುಂಬಿ ನೆಲದ ಮೇಲೆ ಸುರಿಯುತ್ತಿವೆ. ಫಲ ಬಿಟ್ಟಿದ್ದ ಮರಗಳಲ್ಲಂತೂ ಹಣ್ಣಿನ ಸುರಿಮಳೆಯೇ ಆಗಿದೆ. ಇದು ನಿಖರವಾಗಿ ಏನಾಗುತ್ತದೆ ಅಂತ ನೋಡೋದಾದ್ರೆ, ನಮ್ಮಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾವ ಬೇಸಿಗೆಯಲ್ಲಿ ನೇರಳೆ ಹಣ್ಣು ಹೀಗೆ ರಾಶಿಯಾಗಿ ಬೀಳುತ್ತದೆಯೋ ಆ ವರ್ಷ ಬರಗಾಲ ಇರುತ್ತದೆ ಅಂತ. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಅಜ್ಜಿ ಹೇಳಿದಾರಾ? ಅಜ್ಜಿಯ ಪಾರಂಪರಿಕ ಜ್ಞಾನವು ಸಸ್ಯಶಾಸ್ತ್ರದ ವೈಜ್ಞಾನಿಕ ವಿಶ್ಲೇಷಣೆಯ ಪ್ರಕಾರ ಸಂಪೂರ್ಣ ಸರಿ ಮತ್ತು ನಿಖರವಾಗಿದೆ. ವಿಜ್ಞಾನದಲ್ಲಿ ಈ ಒಂದು ರೋಚಕ ಮತ್ತು ಅಷ್ಟೇ ಆಘಾತಕಾರಿ ಪ್ರಕ್ರಿಯೆಗೆ ಮಾಸ್ಟಿಂಗ್ ಅಥವಾ ಟ್ರೆಸ್ ಫ್ರೂಟಿಂಗ್ ಎಂದು ಕರೆಯುತ್ತಾರೆ. ಮರಗಳು ತಮ್ಮನ್ನ ತಾವು ಮುಗಿಸಿಕೊಂಡು ಗರಿಷ್ಠ ಹಣ್ಣು ಕೊಡುವ ಈ ಕೊನೆಯ ಪ್ರಯತ್ನವನ್ನು ಕೆಲವೊಮ್ಮೆ ಸುಸೈಡ್ ಫ್ರೂಟಿಂಗ್ ಅಥವಾ ಬಂಪರ್ ಕ್ರಾಫ್ ಎಂದು ಕರೆಯುತ್ತಾರೆ. ಹಾಗಿದ್ರೆ ಇದು ನಿಖರವಾಗಿ ಏನು ಮತ್ತು ಇದರ ಹಿಂದಿನ ವಿಜ್ಞಾನ ಏನ್ ಹೇಳ್ತದೆ? ಸರಳವಾಗಿ ತಿಳಿಯೋದಾದ್ರೆ, ಸರ್ವೈವಲ್ ಇನ್ಸ್ಟಿಂಕ್ಟ್ಸ್, ಅಸ್ತಿತ್ವದ ಹೋರಾಟ. ಇದು ಪ್ರಕೃತಿಯ ಜಾತಿಯನ್ನು ಉಳಿಸಿಕೊಳ್ಳುವ ಸರ್ವೈವಲ್ ಆಫ್ ದ ಸ್ಪೀಸಸ್ ನಿಯಮ. ಮರಕ್ಕೆ ಭೂಮಿಯೊಳಗಿನ ನೀರಿನ ಅಭಾವ ಅನಿಸಲು ಪ್ರಾರಂಭಿಸಿದಾಗ ಅಥವಾ ಹವಾಮಾನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಎಂಬ ಸೂಚನೆ ಸಿಕ್ಕಾಗ ಮರವು ತನ್ನ ರಕ್ಷಣಾತ್ಮಕ ಡಿಫೆನ್ಸ್ ಮೋಡ್ಗೆ ಹೋಗುತ್ತದೆ. ಮರಕ್ಕೆ ಅನಿಸುತ್ತದೆ, ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಬದುಕದೆ ಇರಬಹುದು. ಆಗ ತನ್ನನ್ನು ಉಳಿಸಿಕೊಳ್ಳುವ ಬದಲು ತನ್ನ ಪ್ರಜಾತಿ ಭೂಮಿಯ ಮೇಲೆ ಉಳಿಯಲಿ ಎಂದು ಮರವು ತನ್ನ ಸಂಪೂರ್ಣ ಶಕ್ತಿಯನ್ನು ಬೀಜ ಅಂದ್ರೆ ಹಣ್ಣು ತಯಾರಿಸಲು ಬಳಸುವಂತ ಕ್ರಿಯೆ ಇದಾಗಿದೆ. ಈ ಮರವು ಹೊಸ ಎಲೆ ಕೊಂಬೆಗಳಿಗೆ ನಿಷೇಧ ಹೂಡಿರುತ್ತೆ. ಅಂತಹ ವರ್ಷದಲ್ಲಿ ಮರವು ಹೊಸ ಚಿಗುರು ಬಿಡುವುದನ್ನು ಅಥವಾ ಕೊಂಬೆಗಳನ್ನು ಬೆಳೆಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಏಕೆಂದರೆ ಹೊಸ ಎಲೆಗಳನ್ನು ಬದುಕಿಸಲು ಹೆಚ್ಚು ನೀರು ಮತ್ತು ಆಹಾರ ಬೇಕಾಗುತ್ತದೆ. ಮರವು ಆ ಶಕ್ತಿಯನ್ನು ಉಳಿಸಿ ಕೇವಲ ನೇರಳೆ ಹಣ್ಣಿನ ಉತ್ಪಾದನೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದರಿಂದಲೇ ಕಳೆದ ವರ್ಷ ತೀರಾ ಕಡಿಮೆ ಹಣ್ಣು ಬಿಟ್ಟಿದ್ದ ಮರಗಳು ಈ ವರ್ಷ ಹಣ್ಣುಗಳಿಂದ ತುಂಬಿ ಹೋಗಿವೆ ಅಂತ ಹೇಳಬಹುದು. ಹಾಗಿದ್ರೆ ಅಜ್ಜಿಯ ಭವಿಷ್ಯ ಮತ್ತೆ ವಿಜ್ಞಾನ, ಬರಗಾಲದ ಸಂಬಂಧ ಏನಾದರೂ ಸರಿ ಇದೆಯಾ ಅನ್ನೋದೇ ನೋಡೋದಾದ್ರೆ, ಅಜ್ಜಿಯ ನಿರೀಕ್ಷಣೆ ಸಂಪೂರ್ಣ ನಿಖರವಾಗಿದೆ. ಏಕೆಂದರೆ ಸಸ್ಯಗಳು ಹವಾಮಾನದ ಬದಲಾವಣೆಗಳನ್ನು ಮನುಷ್ಯರಿಗಿಂತ ಬಹಳ ಮುಂಚೆ ಮತ್ತು ಸಂವೇದನಾಶೀಲವಾಗಿ ಗುರುತಿಸುತ್ತವೆ. ನೆರಳೆ ಮರದ ಬೇರು, ಅಣಿಬೇರು, ಟ್ಯಾಪ್ ರೂಟ್ ಅನ್ನೋದೇನಿದೆಯೋ ಅದು ಭೂಮಿಯ ತೀರಾ ಆಳದ ಪದರದವರೆಗೆ ಹೋಗಿರುತ್ತದೆ. ಭೂಗರ್ಭದ ನೀರಿನ ಮಟ್ಟ ವಿಪರೀತ ಕುಸಿದಾಗ ಮಾತ್ರ ಈ ಬೇರುಗಳಿಗೆ ಒತ್ತಡ ಅಂದ್ರೆ ವಾಟರ್ ಟ್ರೆಸ್ ಅನಿಸುತ್ತದೆ.
ಈ ನೀರಿನ ಒತ್ತಡವೇ ಮುಂದೆ ಬರುವ ಬರಗಾಲದ ಅಥವಾ ತೀವ್ರ ಬೇಸಿಗೆಯ ಸೂಚನೆಯಾಗಿರುತ್ತದೆ. ಅದಕ್ಕಾಗಿಯೇ ಯಾವ ಬೇಸಿಗೆಯಲ್ಲಿ ನೆರಳೆಯ ಅಭೂತಪೂರ್ವ ಫಸಲು ಬರುತ್ತದೆಯೋ ಅದು ಪ್ರಕೃತಿಯ ಭವಿಷ್ಯದ ಶುಷ್ಕ ಕಾಲದ ಬಗ್ಗೆ ನೀಡುವ ಎಚ್ಚರಿಕೆಯಾಗಿರುತ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನೆರಳೆ ಮರ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ, ಬದಲಾಗಿ ತನ್ನ ಬಲಿದಾನ ನೀಡಿ ತನ್ನ ಮುಂದಿನ ಪೀಳಿಗೆಗೆ ಅಥವಾ ಬೀಜಗಳಿಗೆ ಜನ್ಮ ನೀಡಲು ಪ್ರಯತ್ನಿಸುತ್ತಿರುತ್ತದೆ. ಪ್ರಕೃತಿಯ ಈ ಚಕ್ರ ಬೆರಗುಗೊಳಿಸುವಂತಿದೆ. ಅಜ್ಜಿಯ ತಲೆಮಾರುಗಳ ನಿರೀಕ್ಷಣೆ ಮತ್ತು ವಿಜ್ಞಾನದ ತತ್ವಗಳು ಇಲ್ಲಿ ತಂತೋತಂತ ಜೊತೆಯಾಗಿವೆ. ಈ ವರ್ಷ ನೆರಳೆ ಹಣ್ಣಿನ ಸವಿಯನ್ನು ನೋಡಿ, ಆದರೆ ಪ್ರಕೃತಿ ನೀಡಿದ ಈ ಬರಗಾಲದ ಸೂಚನೆಯನ್ನು ಗಂಭೀರವಾಗಿ ಪರಿಗಣಿಸಿ ನೀರು ಮತ್ತು ಸಂಪನ್ಮೂಲಗಳನ್ನು ಜಾಗರೂಕತೆಯಿಂದ ಬಳಸುವ ಅಗತ್ಯವಿದೆ ಎಂಬುದೇ ಇದರಿಂದ ತಿಳಿಯುತ್ತದೆ. ಸೊ ನೋಡಿದ್ರಲ್ವಾ, ಇದುವರೆಗೂ ವಿಷಯಗಳು ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತಲ್ವಾ. ನನಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ. ತಿಳ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಖಂಡಿತವಾಗಲೂ ನಾಳೆ ಒಂದಿನ ತಪ್ಪ ಪಡದೇ ಇರಿ. ಈ ಒಂದು ವಿಷಯ ನಮಗೆ ಗೊತ್ತಿದ್ದರೆ ಚೆನ್ನಾಗಿರೋದು ಅಲ್ವಾ ಅಂತ. ಹಾಗಿದ್ದರೆ ಈ ವರ್ಷ ಮಳೆ ಇರಲ್ವೋ ಬರಗಾಲನ ನಮಗೆ ನೀರನ್ನು ಹಿತಮಿತವಾಗಿ ಯೂಸ್ ಮಾಡಬೇಕು. ಇದು ನಮಗೆ ಅಂತ ಅಲ್ಲ, ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಅದೆಷ್ಟೋ ಖನಿಜ ಸಂಪನ್ಮೂಲಗಳನ್ನು ನಾವು ಸೇವ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಾವು ತಿಳ್ಕೊಬೋದಾಗಿದೆ ಅಲ್ವಾ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಇರಲಿ. ಹಾಗೆ ಏನು ಅನ್ನಿಸ್ತು ನಿಮಗೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕೂಡ ನಮಸ್ತೆ.